ಸಚಿವ ತನ್ವೀರ್ ಸೇಠ್ ಅಶ್ಲೀಲ ಚಿತ್ರ ವೀಕ್ಷಣೆ ಪ್ರಕರಣ ಹಸಿಯಾಗಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟದ ಹಿರಿಯ ಮತ್ತು ಪ್ರಭಾವಿ ಸಚಿವರೊಬ್ಬರು ಸೆಕ್ಸ್ ಸ್ಕ್ಯಾಂಡಲ್ ಮಾಡಿರುವಂಥದ್ದು ಇದೀಗ ಹೊರಬಿದ್ದಿದೆ. ಶಕ್ತಿ ಸೌಧದಲ್ಲೇ ಮಹಿಳೆಯೊಂದಿಗೆ ಸಚಿವರು ರಾಸಲೀಲೆ ನಡೆಸಿದ್ದಾರೆ ಎನ್ನುವ ಆರೋಪಕ್ಕೆ ಗುರಿಯಾಗಿದ್ದಾರೆ. ಅವರು ಮತ್ಯಾರೂ ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ಪರಮಾಪ್ತ HY ಮೇಟಿ. ಮೇಟಿಗೆ ಮೀಟಿದ ಕಾಮಪುರಾಣದ ರಿಂಗಣ. ಆ ಮಹಿಳೆ ಕಂಡರೆ ಅಬಕಾರಿ ಸಚಿವರಿಗೆ ಫುಲ್ ಕಿಕ್. ಎಸ್, ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದಲ್ಲಿ ಪೋಲಿ ಮಿನಿಸ್ಟರ್ಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದ್ದಾರೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಆಪ್ತರ ತಂಡದಲ್ಲಿ ಗುರುತಿಸಿಕೊಂಡಿರುವ ಅಬಕಾರಿ ಸಚಿವ HY ಮೇಟಿ ಮಹಿಳೆಯೊಬ್ಬರಿಗೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪಕ್ಕೆ ಗುರಿಯಾಗಿದ್ದಾರೆ. ಉದ್ಯೋಗ ಕೇಳಿಕೊಂಡು ಬಂದಿದ್ದ 30 ವರ್ಷದ ಮಹಿಳೆಯೊಂದಿಗೆ ಸಚಿವ ಮೇಟಿ ರಾಸಲೀಲೆ ನಡೆಸಿದ್ದಾರಂತೆ. ಕೆಲಸ ಕೊಡಿಸೋದಾಗಿ ನಂಬಿಸಿ ಮಂಚಕ್ಕೆ ಕರೆದಿದ್ದ ಸಚಿವರ ಪಲ್ಲಂಗ ಪುರಾಣ ಹಿಡನ್ ಕ್ಯಾಮೆರಾದಲ್ಲಿ ಚಿತ್ರೀಕರಣವಾಗಿದೆಯಂತೆ. ಇನ್ನು ಸಚಿವರ ರಾಸಲೀಲೆ ವಿಚಾರ ಜಗಜ್ಜಾಹೀರಾಗ್ತಾ ಇದ್ದಂತೆ RTI ಕಾರ್ಯಕರ್ತ ರಾಜಶೇಖರ್ಗೆ ಸಚಿವ ಗನ್ಮ್ಯಾನ್ ಪ್ರಾಣ ಬೆದರಿಕೆ ಹಾಕಿದ್ದಾನಂತೆ. ರಾಸಲೀಲೆ ವಿಡಿಯೋ ಬಿಡುಗಡೆ ಮಾಡದಂತೆ ಎಚ್ಚರಿಸಿದ್ದಾನಂತೆ. ಅಸಲಿಗೆ ಸಚಿವ HY ಮೇಟಿ ಖಾಸಗಿ ಅಥವಾ ಸರ್ಕಾರಿ ಅತಿಥಿ ಗೃಹ ಇಲ್ಲವೇ ಗೃಹ ಕಚೇರಿಯಲ್ಲಿ ರಾಸಲೀಲೆ ಎಸಗಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಸಚಿವರ ಗನ್ಮ್ಯಾನ್ ಸುಭಾಷ್ ಮುಗಳಕೋಡ್ ಮೂಲಕ RTI ಕಾರ್ಯಕರ್ತ ರಾಜಶೇಖರ್ಗೆ ವಿಡಿಯೋ ತುಣುಕು ಸಿಕ್ಕಿದೆ ಎನ್ನುವ ವಿಷಯ ಬಹಿರಂಗಗೊಳಿಸುತ್ತೆ ಇವರಿಬ್ಬರ ಫೋನ್ ಸಂಭಾಷಣೆ. ಏನೋ ರಾಜಶೇಖರ್ ನೀವೇನೋ? ಯಾರು? ನೀವ್ಯಾರು? ನಾವು ಮಿನಿಸ್ಟರ್ ಕಡೆಯಿಂದ ಬಂದೀವಿ. ಯಾರು? ಯಾವ ಮಿನಿಸ್ಟರ್ ಕಡೆಯಿಂದ? ನಮ್ಮ ಮೇಟಿಯವ್ರಿಗೇನು ತೊಂದರೆ ಕೊಡ್ತಿದ್ರಂತೆ ನೀವು? ನಿಮ್ಮ ಹತ್ರ ಏನೋ ಪ್ರೂಫ್ ಐತಂತ ಅದೇ ಐತಂತ ಇದೈತಂತೆ? ಇಲ್ಲಲ್ಲ, ಅಂಥದ್ದೇನಿಲ್ಲ. ನಮ್ಗೆ ತಿಳಿದು ಬಂದಿದೆ. ಇವ್ರು ಯಾರು? ನಮ್ಮ ಫ್ರೆಂಡ್ಸ್ಗೆ. ಯಾವ ಊರವರು? ಬೆಳಗಾವಿಯಿಂದ ಬಂದಿದ್ದೀವಿ. ಸರಿ, ಆಯ್ತು. ಹಿಂಗೆ ರೋಡಲ್ಲಿ ಯಾಕೆ ನಿಂತ್ಕೊಳ್ಳೋದು, ಬಂದು ಮಾತಾಡೋದು? ಇಲ್ಲ ರೀ, ನಿಮಗೆ ಫೋನ್ ಕಾಂಟ್ಯಾಕ್ಟ್ ಮಾಡೋಣ ಅಂದರೆ 4-5 ದಿನದಿಂದ ಸಿಗ್ತಾನೆ ಇಲ್ಲ. ನಿಮ್ಮ ಫೋನ್ ಸ್ವಿಚ್ ಆಫ್ ಇರುತ್ತೆ. ಮತ್ತು ನಿಮ್ಮ ಹತ್ರ ಪ್ರೂಫ್ ಇದ್ದರೆ ನಾವು ಏನೋ ಅಷ್ಟೆಷ್ಟು ಕೊಡ್ತೀವಿ ಅಂದರೆ ಏನು ತೊಗೊಳ್ತಾ ಇಲ್ಲ ಅಂತೆ ಮೇಲಿಂದನೂ ತೊಂದರೆ ಕೊಡ್ತಾವಂತೆ. ನೋಡಪ್ಪ, ನಮ್ಮ ಮಿನಿಸ್ಟ್ರಿಗೆ ಏನಾದರೂ ತೊಂದರೆ ಆಯ್ತಂದರೆ ನಿನಗೆ ನಿಮ್ಮ ಫ್ಯಾಮಿಲಿಗೆ ತೊಂದರೆ ಆಗುತ್ತೆ. ಇನ್ನು ಬೆದರಿಕೆ ಕರೆ ಹಿನ್ನೆಲೆಯಲ್ಲಿ ಬಳ್ಳಾರಿ SPಗೆ RTI ಕಾರ್ಯಕರ್ತ ರಾಜಶೇಖರ್ ದೂರು ನೀಡಿದ್ದಾರೆ. HY ಮೇಟಿ ಪ್ರಕರಣದ ಬಗ್ಗೆ KPCC ಅಧ್ಯಕ್ಷ ಪರಮೇಶ್ವರ್ ಗಮನಕ್ಕೂ ಬಂದಿದ್ದು ವರದಿ ನೀಡುವಂತೆ ಸೂಚಿಸಿದ್ದಾರಂತೆ. ಬಾಗಲಕೋಟೆಯಿಂದ ಮಲ್ಲಿಕಾರ್ಜುನ್ ಹೊಸಮನಿ ಜೊತೆ ಶ್ರೀನಿವಾಸ್ ಶೆಟ್ಟಿ, ಸುವರ್ಣ ನ್ಯೂಸ್, ಬಳ್ಳಾರಿ.